ಸರ್ಕಾರ ರಸ್ತೆಗಳನ್ನು ದುರಸ್ತಿಗೆ ಹಲವಾರು ಯೋಜನೆಗಳನ್ನು ಹಾಕುತ್ತದೆ. ಬಟ್ ಆದರೆ ಈ ಒಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ಗರ್ಪಳ್ಳಿ ಆಗಲಿ, ಕೊಂಚರಂ ಕ್ರಾಸು, ಸುಲೇಪೇಟೆ ಇನ್ನಿತರ ಗ್ರಾಮಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ. ಆದರೆ ಈ ಒಂದು ರಸ್ತೆಗಳಲ್ಲಿ ಓಡಾಡಲು ಜನರು ಪರದಾಡುವಂತಾಗಿದೆ. ಯಾಕಂದರೆ ಇಲ್ಲಿ ಒಂದು ಸಾರ್ವಜನಿಕರು ಆದರೆ ಅವರಿಗೆ ಒಂದು ಇದರ ಬಗ್ಗೆ ಮಾಹಿತಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ಈ ಒಂದು ರಸ್ತೆ ಕುರಿತು ಏನು ನಿಮ್ಮ ಅಭಿಪ್ರಾಯ? ಎಲ್ಲಿ ನೋಡು ಗುಡ್ಡಿಗಳೇ ಅದಾವ ಸರ್. ಈಗ ಈ ಸುಲಪೇಟ ಮತ್ತು ಕುಚ್ಚರಾಮ್ ಕ್ರಾಸ್ವರೆಗೂ ಸರ್ ಮುಖ್ಯ ರಸ್ತೆ ಇದೆ ಸರ್. ಇದು ಮುಖ್ಯ ರಸ್ತೆಯಲ್ಲಿ ಕೂಡ ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರೆ 2 ಅಡಿ ಅಗಳ ಏನಪ್ಪ ಆಳ ಅಂತಂದ್ರೆ ಗುಂಡಿಗಳು ಬಿದ್ದಾವೆ ಸರ್. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಸರ್, ಪ್ರೆಸೆಂಟ್ ಗರಗಪಳ್ಳಿ. ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ 2 ಸಾರಿ ಲಿಖಿತವಾಗಿ ಮತ್ತು 1 ಸಾರಿ ಮೌಖಿಕವಾಗಿ ಹೇಳಿದ್ದೀನಿ ಸರ್. PW AW ಅವರಿಗೂ ಕೂಡ ಖುದ್ದು ನೇರವಾಗಿ ಭೇಟಿ ಕೊಟ್ಟು ಹೇಳಿದ್ದೇನೆ ಮತ್ತು ಲೆಟರ್ ಕೂಡ ಕೊಟ್ಟಿದ್ದೇನೆ. ಈ ರಸ್ತೆಯನ್ನು ಸರಿ ಮಾಡಿ, ಪ್ಯಾಚಿಂಗ್ ವರ್ಕ್ ಮಾಡಿ, ಮೇಂಟೆನೆನ್ಸಲ್ಲಿ ದುರಸ್ತಿ ಮಾಡಿ ಅಂತ 2 ಬಾರಿ ಹೇಳಿದ್ದೇನೆ. ಆದರೂ ಕೂಡ ಅವರು ಯಾವುದೇ ರೀತಿ ನಮ್ಮ ದೂರಿಗೆ ಅವರು ಸ್ಪಂದಿಸಿಲ್ಲ ಸರ್. ಹಿಂದೆ ಇರುವಂಥ PWD ಅಧಿಕಾರಿ AW ಆನಂದ್ ಕಟ್ಟಿಯವರಿಗೂ ಹೇಳಿದ್ದೆವು. ಈಗ ಬಂದಂಥ PWD AWಗೂ ಕೂಡ ಹೇಳಿದ್ದೆವು. ಅವರು ಯಾವುದೇ ರೀತಿ ನಮಗೆ ಮನವಿ ಸ್ಪಂದಿಸಿಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಸರ್ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಇದೆ ಸರ್. ಮತ್ತು ಈಗಲೂ ಕೂಡ ಬೈಕ್ ಸವಾರರು ಎಷ್ಟೋ ಸರಿ ಗುಂಡಿಯಲ್ಲೇ ಗಾಡಿಗಳು ಹಾಕೊಂಡು ಬಿದ್ದಾರೆ ಸರ್ ಅಲ್ಲಿ. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ ರೋಡ್ ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡ್ಬೇಕಂತೇಳಿ ಕೂಡ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ನಾವು ಈಗ ಈ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ರಸ್ತೆ ಮೇಲೆ ಲಾರಿಗಳು ಅತಿ ಹೆಚ್ಚು ಓಡಾಡ್ತಾವೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಚಿಟ್ಟಿನಾಡು ಕಂಪನಿ ಇದೆ ಸರ್ ಇಲ್ಲಿ ಪಕ್ಕದಲ್ಲೇ. ಆ ಚಿಟ್ಟಿನಾಡು ಕಂಪನಿ ಲಾರಿಗಳೇ ಓವರ್ ವೇಟ್ ಆಗಿ ಈ ರೋಡಿನ ಹಾಳು ಮಾಡಿದ್ವು ಸರ್ ಪ್ರೆಸೆಂಟ್ ಆಗಿ. ಇದ್ರ ಬಗ್ಗೆ ಚಿಟ್ಟಿನಾಡು ಕಂಪನಿ MD ಅವರಿಗೆ, ಶೇಖರ್ ಬಾಬು ಅವರಿಗೆ ಭೇಟಿಯಾಗಿ ಹೇಳಿದ್ರೆ ಅವ್ರು ಏನಪ್ಪ ಅಂತಂದ್ರೆ ನಮ್ಗೆ ಸಂಬಂಧ ಇಲ್ಲ, ಅದು ರೋಡಿನ ನಮಗೇನು ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಸರ್. ಇವಾಗ ಆ ಚಿಟ್ಟಿನಾಡು ಕಂಪನಿ ಟ್ರಾನ್ಸ್ಪೋರ್ಟ್ ಲಾರಿಗಳೇ ಹೆಚ್ಚು ಓವರ್ ವೇಟ್ ಬಂದು ಇವತ್ತು ರೋಡ್ ಹಾಳಾಗಿರೋದು ಕಾರಣ ಸರ್ ಪ್ರೆಸೆಂಟ್ ಆಗಿ. ಈಗ ಜನಪ್ರತಿಗಳು ಏನು ಮಾಡ್ತಾ ಇದ್ದಾರೆ ಸರ್? ಇಷ್ಟೊಂದು ಗುಂಡಿಗಳು ಬಿದ್ದಾವ, ಇಷ್ಟೊಂದು ಹಾಗೆ ಹಾಳಾಗಿದಾವಲ್ಲ ರಸ್ತೆ, ಏನು ಮುಂದಿನ ಕ್ರಮ ಇರೋದೇನು ತಗೋಮಲ್ಲ ಸರ್? ಸರ್ ಈಗಾಗಲೇ ಚಿಂಚೋಳಿ ತಾಲೂಕಿನ ಶಾಸಕರಿಗೆ ನಾವು ಮನವಿ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಚಿಂಚೋಳಿ ತಾಲೂಕಿನ ಶಾಸಕರಿಗೆ ನಾವು ಮನವಿ ಕೊಡ್ತೀವಿ ಸರ್ ಈ ರೋಡಿನ ಬಗ್ಗೆ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ಒಂದು ಸಮಸ್ಯೆ ಬಹಳನೇ ಬಹಳವಾಗಿದೆ.